ಶಿವಮೊಗ್ಗ ನಗರದ ಫ್ರೀಡಂ ಪಾರ್ಕ್ಗೆ ಹೊಸ ಅತಿಥಿಯ ಆಗಮನವಾಗಿದೆ. ಈ ಬಾರಿ ಬಂದಿರೋದು ಯುದ್ಧ ವಿಮಾನ. ಹೌದು, ವಾಯುಪಡೆಯ ಜೆಟ್ ವಿಮಾನ ಇಲ್ಲಿಗೆ ತರಲಾಗಿದೆ. 1964ರಲ್ಲಿ ಈ ಯುದ್ಧ ವಿಮಾನ ರೆಡಿಯಾಗಿತ್ತು. ಇಷ್ಟು ದಿನ ವಾಯುಪಡೆಯಲ್ಲಿ ಸೇವೆ ಸಲ್ಲಿಸಿದ್ದು 2023ರಲ್ಲೂ ಕೊನೆಯ ಬಾರಿಗೆ ಸೇವೆ ಸಲ್ಲಿಸಿ ಇದೀಗ ಆ ವಿಮಾನ ಶಿವಮೊಗ್ಗಕ್ಕೆ ಆಗಮಿಸಿದೆ. ವಿಮಾನವು 10.60 ಮೀಟರ್ ಉದ್ದವಿದೆ. ರೆಕ್ಕೆಗಳ ಅಗಲ 10.70 ಮೀಟರ್, ಎತ್ತರ 3.64 ಮೀಟರ್, ತೂಕ 2560 ಕೆಜಿ, ಗರಿಷ್ಠ ಉಡ್ಡಯನ ತೂಕ 4235 ಕೆಜಿ, ಇಂಧನ ಸಾಮರ್ಥ್ಯ 1137 ಲೀಟರ್, ಗರಿಷ್ಠ ವೇಗ ಸಮುದ್ರ ಮಟ್ಟದಲ್ಲಿ ಗಂಟೆಗೆ 695 ಕಿಲೋಮೀಟರ್, ಕ್ರೂಸ್ ವೇಗ 324 ಕಿಲೋಮೀಟರ್ ಪ್ರತಿ ಗಂಟೆಗೆ. ಇದೇ ಮಾದರಿಯ ವಿಮಾನಗಳು ದೇಶ ವಿದೇಶದಲ್ಲಿ ವೈಮಾನಿಕ ಪ್ರದರ್ಶನ ನೀಡಿವೆ. ಈ ವಿಮಾನ ಒಂದು ಕಾಲದಲ್ಲಿ ನಮ್ಮ ವಾಯುಪಡೆಯ ಪೈಲಟ್ಗಳಿಗೆ ತರಬೇತುದಾರ ಆಗಿತ್ತು. ಸಂಸದ BY ರಾಘವೇಂದ್ರ ವಿಮಾನ ಬಂದಿರೋದಕ್ಕೆ ಹರ್ಷ ವ್ಯಕ್ತಪಡಿಸಿ ರಕ್ಷಣಾ ಸಚಿವರಿಗೆ ಧನ್ಯವಾದ ಹೇಳಿದ್ರು. ನಮ್ಮ ಶಿವಮೊಗ್ಗದ ಫ್ರೀಡಂ ಪಾರ್ಕಿಗೆ ಇನ್ನೊಬ್ಬರು ಅತಿಥಿ ಸ್ವಾತಂತ್ರ್ಯೋತ್ಸವದ ಒಂದು ಶುಭ ಸಂದರ್ಭದಲ್ಲಿ ಪೂರ್ವದಲ್ಲಿ ಆಗಮಿಸಿದಕ್ಕೆ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ವಾಯುಪಡೆಯಲ್ಲಿ ಉಪಯೋಗಿಸಿದಂಥ ಒಂದು ಯುದ್ಧ ವಿಮಾನ, ಯುದ್ಧ ತರಬೇತಿ ಒಂದು ಜೆಟ್ಟನ್ನು ಸುಮಾರು ಒಂದು 1964ರಲ್ಲಿ ನಿರ್ಮಾಣ ಆದಂಥ ಜೆಟ್ಟು ಮೊನ್ನೆ 2023 ಕೂಡ ಅದನ್ನು ಉಪಯೋಗಿಸಿದ್ದಾರೆ. ಈಗ ಅದು 2023ಕ್ಕೆ ಅದನ್ನು ರಿಲೀವ್ ಮಾಡಿ ಅಲ್ಲಿಂದ ನಮಗೆ ಗೌರವಿತ ಕೇಂದ್ರದ ನಮ್ಮ ರಕ್ಷಣಾ ಸಚಿವರು ಅಂತ ರಾಜನಾಥ್ ಸಿಂಗ್ ಜಿ ಅವರು ನಮ್ಮ ಫಾಲೋಅಪ್ ಅನ್ನು ಮಾಡಿದ್ವಿ, ವಿನಂತಿ ಮಾಡ್ಕೊಂಡಿದ್ವಿ. ನಮ್ಮ ಸೈನಿಕ ಕಲ್ಯಾಣ ಇಲಾಖೆಯ ಮುಖ್ಯಸ್ಥರಂತ ನಮ್ಮ ಹಿರೇಮಠ ಅವರ ಒಂದು ವಿಶೇಷವಾದಂಥ ಒಂದು ಪ್ರಯತ್ನ, ಇದು ಪ್ರತಿಫಲ ಇವತ್ತು ಆಗಮಿಸಿದೆ. ಸೊ ಶಿವಮೊಗ್ಗ ಜನತೆಯ ಪರವಾಗಿ ನಮ್ಮ ರಕ್ಷಣಾ ಸಚಿವರಿಗೆ ನಾನು ಹೃದಯಪೂರ್ವಕವಾಗಿ ನಾನು ಅಭಿನಂದನೆ ತಿಳಿಸ್ತೀನಿ. ಒಂದು ಮನವಿ ಮೇರೆಗೆ ವಿನಂತಿನೂ ಕೂಡ ಮಾಡ್ಕೊಂಡಿದ್ವಿ. ಅದರ ಪ್ರಯತ್ನ ಪ್ರತಿಫಲವಾಗಿ ಇವತ್ತು ನಮ್ಮ ಶಿವಮೊಗ್ಗ ಆಗಮಿಸಿದೆ. ಅಲ್ಲಿಂದ ಇಬ್ಬರು ಸಂಬಂಧಪಟ್ಟಂತ ಇಲಾಖೆ ಸಂಬಂಧಪಟ್ಟ ಏರ್ಫೋರ್ಸ್ ಆಫೀಸರ್ಸ್ ಬಂದಿದ್ದಾರೆ. ಅದನ್ನು ಇನ್ಸ್ಟಾಲ್ ಮಾಡಿ ಅವರು ಹೋಗೋರಿದ್ದಾರೆ. ಸೊ ಬರೋದ್ರಿಂದ